ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮೊಹರಂ ಹಬ್ಬದ ಹಿನ್ನೆಲೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪೊಲೀಸ್ ಇಲಾಖೆ, ತಾಲೂಕಾಡಳಿತ ಹಾಗೂ ವಿವಿಧ ಸಮುದಾಯಗಳ ಮುಖಂಡರು ಹಾಗೂ ನಾಗರಿಕರ ಸಹಯೋಗದಲ್ಲಿ ಶಾಂತಿ ಸಭೆ ನಡೆಯಿತು. ಸಭೆಯಲ್ಲಿ ಡಿವೈಎಸ್ಪಿ ಮಲ್ಲೇಶಪ್ಪ ದೊಡ್ಡಮನಿ ಮಾತನಾಡಿ, ಮೊಹರಂ ಹಬ್ಬವನ್ನ ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಶಾಂತಿ ಭಂಗ ಅಥವಾ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವ ಘಟನೆಗಳಿಗೆ ಅವಕಾಶವಿಲ್ಲ ಅಂತ ಎಚ್ಚರಿಸಿದ್ದಾರೆ. ಹಬ್ಬದ ಸಂದರ್ಭದಲ್ಲಿ ಯುವಕರು ಜವಾಬ್ದಾರಿಯಿಂದ ವರ್ತಿಸಬೇಕು ಹಾಗೂ ಹಿರಿಯರು ಅವರನ್ನ ನಿಯಂತ್ರಣದಲ್ಲಿ ಇಡಬೇಕು ಎಂದು ಅವರು ಕರೆ ಕೊಟ್ಟಿದ್ದಾರೆ. ಕಾನೂನು ಉಲ್ಲಂಘನೆ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಅವರು ತಿಳಿಸಿದರು. ಸಭೆಯಲ್ಲಿ ತಹಸೀಲ್ದಾರ್ ವಿಕೆ ನೇತ್ರಾವತಿ, ಸಿಪಿಐ ಪ್ರಹ್ಲಾದ್ ಆರ್ ಚನ್ನಗಿರಿ ಸೇರಿ ಹಲವು ಅಧಿಕಾರಿಗಳು, ಧಾರ್ಮಿಕ ಮುಖಂಡರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಹಬ್ಬದ ಸಮಯದಲ್ಲಿ ಸೂಕ್ತ ಭದ್ರತೆ, ಸಿಸಿಟಿವಿ ಕಣ್ಗಾವಲು ಹಾಗೂ ಮೀಸಲು ಪೊಲೀಸ್ ಪಡೆ ನಿಯೋಜನೆ ಸೇರಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅಂತ ಅವರು ತಿಳಿಸಲಾಗಿದೆ. 26ನೇ ಸಾಲಿನ ಈ ಒಂದು ಹುಳ್ಳಿಗಿ ನಗರ ಪಟ್ಟಣದ ಈ ಒಂದು ಮೊಹರಂ ಹಬ್ಬದ ಕುರಿತು ನಮ್ಮ ಇಲಾಖೆ ವತಿಯಿಂದ ಈ ಒಂದು ಶಾಂತಿ ಸಭೆಯನ್ನು ಆಯೋಜಿಸುತ್ತೀವಿ. ಈ ಒಂದು ಶಾಂತಿ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಉಪವಿಭಾಗದ DSP ಸಾಹೇಬರಾದಂಥ ಮಲ್ಲೇಶ್ ದೊಡ್ಡಮನಿ ಸರ್ ವಹಿಸಿಕೊಂಡಿರ್ತಾರೆ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಈ ಒಂದು ಈ ಶಾಂತಿ ಸಭೆಗೆ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ಮತ್ತು ತಹಸೀಲ್ದಾರಾದಂಥ ನೇತ್ರಾವತಿ ಮೇಡಮ್ ಸಹ ಬಂದು ಇಲ್ಲಿ ಹಾಜರಿರ್ತಾರೆ. ಅವರು ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಸಭೆಗೆ ನಮ್ಮ ವೃತ್ತ ನಿರೀಕ್ಷಕರಾದಂಥ ಪ್ರಹ್ಲಾದ್ ಸರ್ ಸಹ ಹಾಜರಿರ್ತಾರೆ. ಅವರು ನಾನು ಸ್ವಾಗತ ಹೋಗೋದಿಲ್ಲ. ಬೇಗ ಅಲ್ಲಿ ಜನರು ಬಹಳ ಜನ ಉಪವಾಸ ಇಟ್ಕೊಂಡು ವೇಟ್ ಮಾಡ್ತಾ ಇರ್ತಾರೆ. ಅದು ದಫನ್ ಆಗೋವರೆಗೆ ಊಟ ಮಾಡಲಿಕ್ಕೆ, ಅವ್ರು ಉಪವಾಸ ಬಿಡಲಿಕ್ಕೆ ಇದಿರೋದಿಲ್ಲ. ಹಾಗಾಗಿ ಇವತ್ತು ಕೆಲವೊಂದು ವಿಚಾರಗಳನ್ನ ಇವತ್ತು ನಮ್ಮ DSP ಸರ್, CPS ಸರ್ ಮತ್ತು ತಹಸೀಲ್ದಾರ್ ಮೇಡಮ್ ಅವರು ಚರ್ಚೆ ಮಾಡ್ತಾರೆ. ಈಗ ಮೊದಲನೇದಾಗಿ ನಿಮ್ದು ಯಾವ್ದಾದ್ರು ಏನಾದ್ರು ನಮ್ಮ ಇಲಾಖೆ ವತಿಯಿಂದ ಅಥವಾ ನಿಮ್ದು ಈ ಹಬ್ಬದ ಕುರಿತು ಗ್ರೀವೆನ್ಸ್ ಇದ್ರೆ ಒಬ್ಬೊಬ್ರು ತಾವು ದಯವಿಟ್ಟು ಮಾತಾಡ್ಬೇಕಂತ ಕೇಳ್ತಾರೆ. ಒಂದು ಎರಡೇನು ಸರ್, ನೀವು ಹೇಳಿದ್ರಿ ಸರ್, ಆ ಮಾಡಿ ಈ ಮಾಡಿ ಅಂತ ಸರ್, ಇವತ್ತು ಅನನ್ಯವಾಗಿದ್ದಾರೆ ಸರ್. ಯಾರಂತ ಇಲ್ಲ ಸರ್, ಆ ಟೀಮ್ ಹೋಗ್ಬಿಡುತ್ತೆ ಸರ್. ಈಗ ಏನಂದ್ರೆ ನಮಗೆ ದೇವ್ರು ಬೇಗ ಬಂದ್ಬಿಟ್ರೆ 7 ಗಂಟೆ ಒಳಗೆ ಇದಾಗ್ಬಿಟ್ರೆ ಸಾಕು ಸರ್. 9 ಗಂಟೆ ಆದ್ರೆ ನೀವು ಹೇಳಿದ ನಿಜ. ಅದ್ರಾಗ ಕೆಲವೊಬ್ರು ಒಂದಿರ್ತಿರ್ತಾರೆ ಸರ್, ಆ ದೇವರು ಇದಾಗುವವರೆಗೂ ಊಟ ಮಾಡಲ್ಲ. ಹಂಗಾಗಿ ಅದರಿಂದ ತೊಂದರೆ ಆಗುತ್ತೆ. ಇದು ಜಾಸ್ತಿ ನಮ್ಮ ಹಿಂದೂಗಳು ಆಚರಣೆ ಮಾಡ್ತೀವಿ, ಮುಸ್ಲಿಮ್ಸರು ಅವ್ರ ಪಿಂಜಾರು ಮಾಡ್ತಾರೆ ಸರ್. ಆದ್ದರಿಂದ ಇದು ಸ್ವಲ್ಪ ದೇವ್ರು ಬೇಕು. ಆಮೇಲೆ ಸರ್ ಇಲ್ಲಿ ಬಂದಿರ್ತಕ್ಕಂಥ ಯಾರು ಧಾನ್ಯ ಮಾಡಲ್ಲ ಸರ್, ಆ ಇರ್ತಕ್ಕಂಥ ಟೀಮೇ ಬೇರೆ. ಹಾಗಾಗಿ ಎಲ್ಲ ಮಾರ್ಕೆಟ್ ಎಲ್ಲ ಮನೆ ಬಂದ್ರೆ